ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯ ಸ್ವಾಗತ. ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜ್ಯೋತಿ ಅವರ ಆತ್ಮೀಯರೇ. ಮಂತ್ರಿಗಿರಿ ಈಗಾಗಲೇ ಸಾಕಷ್ಟು ಜನ ಇದ್ದಾರೆ, 20 ಜನರಾಗ್ತಾರೆ ಮತ್ತು ಬೇರೆ ಅದರಲ್ಲಿ ಯಾರ್ಯಾರು ಮತ್ತೊಂದು ಚರ್ಚೆ ನಡೀತಾನೆ ಇರ್ತದೆ. ಆದರೆ ಮುಖ್ಯವಾಗಿ ನಮ್ಮ ಬೆಳಗಾವಿ ಜಿಲ್ಲೆಯವ್ರಿಗೆ ಏನಪ್ಪ ಅಂದ್ರೆ ಇಲ್ಲಿ ಯಾರಾಗ್ಬೋದು, ಜಿಲ್ಲೆ ದೊಡ್ಡದಿದೆ, ಕಾಂಪಿಟೇಷನ್ ಜೋರದ, ಅದರಲ್ಲೂ ಇಲ್ಲಿ ರಾಜ್ಯದ ರಾಜಕೀಯ ಬರೆಯುವಂಥ ಶಕ್ತಿಗಳಂಥ ನಾಯಕರಲ್ಲಿದ್ದಾರೆ. ಅದರಲ್ಲೂ ಮುಖ್ಯವಾಗಿ DK ಶಿ ಅವರಿಗಂತೂ ಇದು ಭಾಳಷ್ಟು ಇಂಪಾರ್ಟೆಂಟ್ ಇದ್ದಂಥದ್ದು. ಒಂದು ಕಡೆ ಹುಲಿ, ಇನ್ನೊಂದು ಕಡೆ ಕೆರೆ, ಎತ್ತು ಹೋಗ್ಬೇಕು ಅನ್ನೋದು ಗೊತ್ತಾಗಲಾರಂಥದ್ದು. ಮನಸ್ಸಿಲ್ಲದ ಮನಸ್ಸು ಈಗಾಗಲೇ ಸತೀಶ್ ಅವ್ರನ್ನ ಅವ್ರ ಶಕ್ತಿ ನೋಡಿ ಮಿನಿಸ್ಟರ್ಶಿಪ್ ಕೊಟ್ಟಾಗಿದೆ. ಇನ್ನು ಉಳಿದು ಎಷ್ಟು 1 2 ಮ್ಯಾಕ್ಸಿಮಮ್ 2 ಇಬ್ಬರಿಗೆ ಕೊಡ್ಬೋದು ಅನ್ನೋದು ಮಾತುಗಳು ಕೇಳಿ ಬರ್ತವೆ. ಇಬ್ಬರು ಯಾರು? ಇಲ್ಲಿರೋದು 7-8 ಜನ ಕಾಂಪಿಟೇಷನ್ ಮಾಡ್ತಾ ಇದ್ದಾರೆ 2 ಪೋಸ್ಟಿಗೆ. ಅದರಲ್ಲಿ ಯಾರಿಗೆ ಕೊಡ್ಬೋದು ಅಂತ ಅತ್ಯಂತ ಡೆಡ್ ಕಾಂಪಿಟೇಷನ್ ಇರೋದು 3 ಮಂದಿ ಜನ ಇದ್ದಾರೆ. ಒಂದು ಲಕ್ಷ್ಮಣ್ ಸವದಿ, 2ನೇದು ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿಯವರು, 3ನೇದು ಅಶೋಕ್ ಪಟ್ಟಣ್ ಅವರು. ಇವರು 3 ಮಂದಿಯಲ್ಲಿ ಇಬ್ಬರು ಆಯ್ಕೆ ಆಗ್ಬೋದು. ಅದರಲ್ಲೂ ಜಗತ್ತು ಗೊತ್ತದ, ಜಿಸ್ಕಾ ಲಾಟಿ ಉಸ್ಕಾ ಮೈಸ್, ಯಾರ ಕೈ ಬಡಿಗೈತಿ ಎಮ್ಮೆ ಅವ್ರದ್ದು. ಹೀಗಾಗಿ ಲಕ್ಷ್ಮಣ್ ಸವದಿ ಅವರು ಈಗ ಬೇರೆ ಮೇಲೆ ಕೂತಂತ ಹಕ್ಕಿದ್ದಂಗೆ ಅದಾರ. ಮತ್ತು ಅವ್ರಿಗೆ ಆಶ್ವಾಸನೆ ಕೊಟ್ಟು ತೊಗೊಂಬಂದಿದ್ದಾರೆ ಇಬ್ಬರು, DK ಶಿವಕುಮಾರ್ ಅವರು ಮತ್ತು ನಮ್ಮ ಹಿಂದಿನ ಮಾಜಿ CM ಸಿದ್ದರಾಮಯ್ಯನವರು. ಈಗ ಅದನ್ನು ಒಪ್ಕೊಳ್ಳೇಬೇಕು. ಇಬ್ಬರು ಈಗ ಮೇನ್ ಪಾರ್ಟಿ ಮಾಡೋರು ಅವರ ಡಿಸಿಷನ್ ಮೇಕರ್. ಈಗ ಮುಖ್ಯವಾಗಿ ಅದರಲ್ಲೂ ಸಿದ್ದರಾಮಯ್ಯನವ್ರಿಗೂ ಲಕ್ಷ್ಮಣ ಸವದಿ ಬೇಡ ಅನ್ನುವಂಥ ಪರಿಸ್ಥಿತಿ ಹೋಗಿಲ್ಲ. ಯಾಕಂದ್ರೆ ಮೊದಲಿನ ಪ್ರೀತಿ ಸತೀಶ್ ಅವ್ರ ಜೊತೆಗೆ ಉಳಿದಿಲ್ಲ. ಏನು ಒಳಗೆ ಗೊತ್ತಿಲ್ಲ ಹೆಂಗದ್ರು. ಬಟ್ ಮೇಲ್ಪದ್ರೆ ಕಾಣೋದಷ್ಟು ನಾವು ಮಾತಾಡೋದಾಗ್ತದೆ. ಆ ದಿಶೆಯಲ್ಲಿ ನೋಡಿದಾಗ ಲಕ್ಷ್ಮಣ ಸವದಿ ಅವರಿಗೆ ಅವರು ಬೆಂಬಲ ಸೂಸು ಸಾಧ್ಯಗಳು ಹೆಚ್ಚಿದ್ದಾವೆ. ಹಿಂದಾಗಿದ್ರೆ ಅನ್ಬೋದಿದ್ದೆ ನಾವು ಆಡಿದಾಗ ಹಿಂದೊಮ್ಮೆ ಆರೋಪಗಳು ಕೇಳಿ ಬಂದಿದ್ದು ನಡಕ ಸತೀಶ್ ಅವರು ಆದಷ್ಟು ಲಕ್ಷ್ಮಣ ಅವ್ರನ್ನ ದೂರ ಇಡುವಂಥ, ಲಕ್ಷ್ಮಣ ಸವದಿ ಅವ್ರನ್ನ ದೂರ ಇಡುವಂಥ ನಿರ್ಣಯಗಳನ್ನ ಹೇಳ್ತಾಯಿದ್ರು, ಮಾಡ್ತಾಯಿದ್ರು ಅಂತೇಳಿ. ಅದರಿಂದ ಅಸಮಾಧಾನಗೊಂಡಿದ್ದರು ಅವರು ಲಕ್ಷ್ಮಣ ಸವದಿ ಅವರು. ಆದರೆ ಈಗ ರಾಜಕೀಯ ಸ್ಥಿತಿ ಹಂಗಿಲ್ಲ. ರಾಜಕೀಯ ಸ್ಥಿತಿ ಹೆಂಗಪ್ಪ ಅಂದ್ರೆ ಸತೀಶ್ ಅವ್ರಿಗೆ ಈಗ ಜಿಲ್ಲಾ ಮಟ್ಟಕ್ಕೆ ತಂದು ನಿಲ್ಲಿಸಿದ್ರೆ DK ಶಿ ಅವರು. ಯಾಕಂದ್ರೆ ಅವ್ರಿಗೆ ಅನಿವಾರ್ಯದ ಅವ್ರು ಬೇಕು ಅವ್ರಿಗೆ ಪಾರ್ಟಿಯಲ್ಲಿ. ಅದರಲ್ಲೂ DK ಶಿ ಅವ್ರಿಗಿದ್ದರೂ ಹೈಕಮಾಂಡ್ಗೂ ಬೇಕಾಗಿದೆ. ಹೈಕಮಾಂಡು ಇವತ್ತು ಎಲ್ಲ ಪಾರ್ಟಿಗಳು ಗೊತ್ತದ, ನಿಮ್ಮ ಪೊಲಿಟಿಕಲ್ ಪಾರ್ಟಿಗಳು ಗೆಲ್ಲವ್ರನ್ನ ಬಿಟ್ಟು ಕೊಡೋದಿಲ್ಲ. ಯಾಕಂದ್ರೆ ಅವರು 2-3 ಸೀಟ್ನಕ್ಕೆ ಆರಿಸ್ಕೊಂಡು ಬರ್ತಾರೆ, ಸ್ವತಃ ಅವರು ಬರ್ತಾರೋ ವಿಶ್ವಾಸ. ಹೀಗಾಗಿ ಜಿಲ್ಲೆಯ ಒಳಗೆ ಹಿಡಿತಿದ್ದಂಥವ್ರು ಅವ್ರನ್ನ ಬಿಟ್ಟು ಕೊಡುವಾಗಿಲ್ಲ ಅಂದ ತಕ್ಷಣ ಅವ್ರನ್ನ ತೊಗೊಂಡಿದ್ದಾರೆ. ಇಷ್ಟ ಮತ್ತೇನಿಲ್ಲ. ಇಲ್ಲಾಂದ್ರೆ ನಿಶ್ಚಿತವಾಗಿ ಅವ್ರನ್ನ ತೆಗೆದು ಹಾಕ್ತಿದ್ರು ಏನು DK ಶಿ ಅವರು. ಅವ್ರು ಹೈಕಮಾಂಡ DK ಶಿ ಅವ್ರ ಪ್ರೀತಿ ಇಲ್ಲ ಅಂತಲ್ಲ, ಆದರೆ ಅದೇ ಕಾಲಕ್ಕೆ ಇನ್ನೊಂದು ಸೀಟನ್ನು ಕಳ್ಕೊಳ್ಳೋ ಮನಸ್ಸಿಲ್ಲ. ಅದೇ ಕಾಲಕ್ಕೆ ಬೆಳಗಾವಿ ಜಿಲ್ಲೆ ಅದು DCC ಬ್ಯಾಂಕನ್ನು ಕಬ್ಜಾ ತೊಗೊಳ್ತಾರಪ್ಪ ಅಂದ್ರೆ ಹುಡುಗಾಟದ ವಿಷಯ ಅಲ್ಲ. ಹೀಗಾಗಿ ಹೈಕಮಾಂಡ್ ಅವ್ರನ್ನ ದೂರ ಸರಿಸ್ತಾ ಇಲ್ಲ. ಸಿದ್ದರಾಮಯ್ಯನವ್ರ ಮನಸ್ಥಿತಿ ಗೊತ್ತಾಗ್ತಾ ಇಲ್ಲ. ಆದರೂ ದೂರ ಸರಿದಿದ್ದಾರೋ ಅನ್ನೋದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಹಿಂದಿನ ಪ್ರೀತಿ ಸಿದ್ದರಾಮಯ್ಯ ಇರೋದಿಲ್ಲ ಸತೀಶ್ ಅವ್ರ ಮೇಲೆ. ಹೀಗಾಗಿ ಅವರು ಲಕ್ಷ್ಮಣ ಸವದಿ ಅವ್ರಿಗೆ ವಿರೋಧ ಮಾಡಲಿಕ್ಕಿಲ್ಲ. ಆದರೆ ಇನ್ನೊಂದು ಆಸೆ ಅದ ಅವ್ರಿಗೆ, ಮೋಸ್ಟ್ಲಿ ಅಶೋಕ್ ಪಟ್ಟಣ್ ಅವ್ರನ್ನ. ಯಾಕಂದ್ರೆ ಅವ್ರ ಜೊತೆಗಾರರು, ಅವ್ರು ನೆರಳಂಗೆ ನಡೆದಂಥವ್ರು, ಅವ್ರು ಬ್ಯಾಗ್ ಹಿಡ್ಕೊಂಡು ಅಡ್ಡಾಡುವಂಥವ್ರು, ಸದಾ ಸಿದ್ದರಾಮಯ್ಯ ಜೊತೆಗೆ ತಮ್ಮನ್ನು ತಾವು ಗುರುತಿಸಿಕೊಂಡವರು ಅಶೋಕ್ ಪಟ್ಟಣ್. ಅವರನ್ನು ತಗೊಳ್ಬೇಕು ಕ್ಯಾಬಿನೆಟ್ದಲ್ಲಿ ಅನ್ನುವಂಥ ನಿಶ್ಚಿತವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರಂತೆ ಸುದ್ದಿಗಳಿದ್ದಾವೆ. ಹಾಗಾದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವ್ರನ್ನ ಬಿಡ್ತಾರ ಅನ್ನುವಂಥದ್ದು ಇದು ಭಾಳ ಮಹತ್ವದ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು DK ಶಿವಕುಮಾರ್ ಅವರಿಗೆ ಅತ್ಯಂತ ಆತ್ಮೀಯರು. ಈ ಹಿಂದೆ ಅವರು ಕ್ಯಾಬಿನೆಟ್ದಾಗ ಸೇರಿದ್ದೆ ಅವ್ರ ಆತ್ಮೀಯತೆಯಿಂದಾಗಿ. ಹೌದಪ್ಪ ಅವ್ರನ್ನ ಬಿಡ್ಲಿಕ್ಕೆ ಬರೋದಿಲ್ಲ ಅಂತ. ಈಗ ಯಾಕಂದ್ರೆ ಒಂದು ಕಡೆ ಹಿರಿಯರಿದ್ದಾರೆ, ಸಿದ್ದರಾಮಯ್ಯನವ್ರು ಇದ್ದಾರೆ, ಸಿದ್ದರಾಮಯ್ಯ ಬೆಂಬಲ ಅದ. ಮಾದೇಶ್ ಕೌಜಲ್ ಆಗಿದ್ರೆ, ಮತ್ತೊಬ್ರು ಯಾರು ಆಗಿದ್ರೆ, ಗಣೇಶ್ ಹುಕ್ಕೇರವ್ರು ಆಗಿದ್ರೆ, ಅಥವಾ ಆಸಿಫ್ ಶೇಟ್ ಅವ್ರು ಆಗಿದ್ರೆ, ಇವರೆಲ್ಲ ಇದ್ರೂ ಸ್ವಲ್ಪ ಬದುಕಿ ಸರಿಸ್ಬೋದು ನಾವು. ಆದರೆ ಪಟ್ಟಣವನ್ನು ಸರಿಸೋದು ಹೆಂಗೆ ಅನ್ನೋದು ದೊಡ್ಡ ಸಮಸ್ಯೆ ಅದ ಈ ನಮ್ಮ DK ಶಿ ಅವ್ರ ಮುಂದೆ. ಅದ್ರ ಜೊತೆಗೆ ಈಗಾಗಲೇ ಡೈರೆಕ್ಟಾಗಿ DK ಶಿ ಅವರು ಏನಪ್ಪ ಅಂತಂದ್ರೆ ವಿಶೇಷವಾಗಿ ಅದರಲ್ಲೂ ವಿಶೇಷವಾಗಿ ನಮ್ಮ ಸತೀಶ್ ಅವರು ಪಟ್ಟಣ್ ಅವ್ರ ಜೊತೆ ಗುರುತಿಸ್ಕೊಂಡಿದ್ದೆ ನಾವು ನೋಡಿದ್ದೀವಿ. ಹೀಗಾಗಿ DK ಶಿ ಅವರಿಗೆ ಅವ್ರಿಗೆ ತೊಗೊಳ್ಬಾರ್ದು. ಈಗ ಅವ್ರಿಗೇನು ಬೇಕಾದ್ರೆ ತಮ್ಮ ಕೆಲಸ ತಮ್ಮ ಬೆಂಬಲಿಗರು ನಾಳೆ 2028 ತಮ್ಮ ಪರವಾಗಿ ಬ್ಯಾಟ್ ಬೀಸುವಂಥವ್ರು ಯಾರಿದಾರ ಅಂಥವ್ರು ಯಾರಿದ್ದಾರೆ? ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು, ಪಟ್ಟಣ್ ಅವರು, ಸಿದ್ದು ಅಂದರೆ ಸಿದ್ದರಾಮಯ್ಯ ಹೇಳ್ತಾರೆ ಆ ಕಡೆ ಹೋಗ್ತಾರೆ.
ಹೀಗಾಗಿ ಅವ್ರಿಗೆ 100% ವರ್ಷ ಪಟ್ಟಣ ಮೇಲಿಲ್ಲ, ಆದರೆ ಬಿಡು ಸಹಿತ ಅಷ್ಟೇ ಕಷ್ಟ ಅದ. ಯಾಕಂದ್ರೆ ಸೀನಿಯರ್ ಮೋಸ್ಟ್ ಇದ್ದಾರೆ, ಕಟ್ಟರ್ ಕಾಂಗ್ರೆಸ್ಸಿಗರ, ಸಿದ್ದರಾಮಯ್ಯ ಗೆಳೆಯರಿರ್ಬೋದು, ಮತ್ತು ಹಿರಿಯ ತಲೆಮಾರಿನ ಕೆಲವು ಜನ ಅವ್ರನ್ನ ಮೆಸ್ತಾರೆ ಪಟ್ಟಣ ಅವ್ರನ್ನ. ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರಿಗೆ ಇರುತ್ತಿರೋ ದೊಡ್ಡ ಸಮಸ್ಯೆ ಅಂದ್ರೆ ಪಟ್ಟಣ ಅವ್ರನ್ನ ಸರಿಸೋದು ಹೆಂಗೆ, ಈ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ನ ಅವ್ರನ್ನ ತೊಗೊಳ್ಳೋದು ಹೆಂಗೆ ಅಂತೇಳಿ. ಯಾಕಂದ್ರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಸಣ್ಣವರು ಹೌದು, ಇನ್ನೂ ಏಜ್ ಅದ, ಸಾಕಷ್ಟು ಅವಕಾಶಗಳಿದ್ದಾವೆ. ಜೊತೆಗೆ ಈಗಾಗಲೇ 3 ವರ್ಷ ಮಿನಿಸ್ಟ್ರಿಗಿರಿ ಅನುಭವಿಸಿದಾರೆ. ಇವೆಲ್ಲನೂ ಅವ್ರ ಹಿಂದೆ ಪ್ಲಸ್ ಪಾಯಿಂಟ್ಸ್ ಇದ್ದಾವೆ. ಹೆಣ್ಮಕ್ಳಿಗೆ ಕೊಟ್ಟಾರೆ ಕೊಟ್ಟದಲ್ಲೇ ಆ ದಿಶೆಯಲ್ಲಿ ಏನಾದರೂ ಪಟ್ಟಣವ್ರಿಗೆ ಅವಕಾಶ ಸಿಗ್ಬೋದಾ ಅನ್ನುವಂಥದ್ದು. ಯಾಕಂದರೆ ಅವ್ರ ಅವಕಾಶ ತಪ್ಪಿಸಿದ್ರೆ ಡಿ ಕೆ ಶಿ ಅವರಿಗೆ ಒಂದು ಸ್ವಲ್ಪ ತೊಂದರೆ ಆಗ್ಬೋದೇನೋ, ನೋಡ್ಬೇಕು ಏನೇನು ಆಗ್ತದೆ. ಇದಂತೂ ನಡೆದಂಥದ್ದು. ಆದರೆ ಲಕ್ಷ್ಮಣ್ ಸವದಿ ಅವ್ರು ಮಾತ್ರ ಈಗಾಗಲೇ ಡಿ ಕೆ ಶಿ ಅವರಿಂದ ಏನೋ ಒಂದು ಕನ್ಫರ್ಮೇಷನ್ ತೊಗೊಂಡಿರಕ್ಕಂಥದ್ದು ಖುಷಿ ಒಳಗದಾರ. ಗೌರ್ಮೆಂಟ್ ಪರವಾಗಿ ಬ್ಯಾಟ್ ಬೀಸ್ತಾ ಇದ್ದಾರೆ, ಅವ್ರ ಮಾತುಗಳನ್ನು ನೋಡಿದ್ರೆ ಅನ್ನಿಸ್ತಾ ಇದೆ. ಹೀಗಾಗಿ ಇನ್ನೊಂದು ಪೋಸ್ಟ್ ಯಾರು, ಇನ್ನು ನಮ್ಮ ಮಾಂತೇಶ್ ಕೌಜಲ್ಗಿ ಅವರು ಪಾಪ ಅವರು ಆಗಬೇಕಾಯ್ತಿಲ್ಲ, ಸೀನಿಯರ್ ಅದಾರ. ಅವರು 4 ಸಲ MLA ಆಗಿದ್ದಾರೆ, ಒಮ್ಮೆ ಪಂಚಾಯತ್ ಪರಿಷತ್ತಿನ ಮೆಂಬರು ಆಗಿದ್ದರು. ಒಳ್ಳೆ ಅವ್ರ ಹೆಸರು ಇಟ್ಕೊಂಡಂಥವ್ರು, ಯಾವುದೇ ಕಪ್ಪು ದಾಖಲೆ ಇಲ್ಲದಂಥವ್ರು ಅವರು ಸಹಿತ. ಅದೇ ರೀತಿ ಗಣೇಶ್ ಹುಕ್ಕೇರಿ ಅವರು, ಆಶಿಫ್ ಶೇಟ್ ಅವ್ರಿಗೆ ಕೊಡ್ತಾರಲ್ಲ ಗೊತ್ತಿಲ್ಲ, ಬಟ್ ಗಣೇಶ್ ಹುಕ್ಕೇರಿ ಅವ್ರಿಗೆ ಕೊಡಬೇಕು ಅನ್ನೋದು. ಇವರಿಬ್ಬರಲ್ಲಿ ಯಾರಿಗೆ ಕೊಡ್ಬೋದು, ಕೊಟ್ರ ಅಂತ ಒಂದು ಪ್ರಶ್ನೆ ಇದ್ದ. ಯಾಕಂದರೆ ಗಣೇಶ್ ಹುಕ್ಕೇರಿ ಅವರಿಂದ ಪ್ರಕಾಶ್ ಹುಕ್ಕೇರಿ ಇದ್ದಾರೆ. ಪ್ರಕಾಶ್ ಹುಕ್ಕೇರಿ ಅವರ ರಾಜಕೀಯ ಕರಿಯರ್ ಹೆಂಗದಪ್ಪ ಅಂದ್ರೆ ಸ್ಪಾಟ್ಲೆಸ್, ಕಪ್ಪು ಕರೆ ಇಲ್ಲದಂಥದ್ದು ಅಂತೇಳಿ ಕರೀತಾರೆ. ಪ್ರಾಮಾಣಿಕ ಕೆಲಸ ಮಾಡ್ತಾರಪ್ಪ, ಜನಸಾಮಾನ್ಯರ ಜೊತೆ ತಾವು ಗುರುತಿಸ್ಕೊಳ್ತಾರೆ. ಅದರಲ್ಲೂ ತಮ್ಮ ಏರಿಯಾದಲ್ಲೇ, ಚಿಕ್ಕೋಡಿ ಏರಿಯಾದಲ್ಲೇ ಒಬ್ಬ ಏನಪ್ಪ ಅಂತಂದ್ರೆ ಅವರೊಬ್ಬರು ಅಜಾತ ಶತ್ರು ಅನ್ನುವಂಥ ಮಾತುಗಳಿದ್ದಾವೆ. BJP ಅವ್ರ ಜೊತೆಗೂ ಬೆರಿತಾ ಇರ್ತಾರೆ, ಕಾಂಗ್ರೆಸ್ ಅವ್ರ ಜೊತೆಗೂ ಬೆರಿತಾ ಇರ್ತಾರೆ. ಕಾಂಗ್ರೆಸ್ನ ಬಿಟ್ಟು ಕೊಡೋದಿಲ್ಲ, ಹಾಗಾದ್ರೆ BJPಯನ್ನು ಅತಿಯಾಗಿ ವಿರೋಧ ಮಾಡೋದಿಲ್ಲ. ಯಾಕಂದರೆ ಕತ್ತಿ ಮತ್ತು ಇನ್ನುಳಿದವರು BJPಗರಿದ್ದಾರೆ, ಎಲ್ಲ ಸಂಬಂಧಗಳಿದ್ದಾವೆ, ಒಂದಕ್ಕೊಂದು ತಳಕ್ಕೆ ಹಾಕ್ಕೊಂಡಿದ್ದಾವೆ. ಹೀಗಾಗಿ ಪ್ರಕಾಶ್ ಹುಕ್ಕೇರಿ ಅವರು ಸಹ ತಮ್ಮ ಮಗನ ಮಾಡಬೇಕು ಅನ್ನೋದು ತಮ್ಮ ನಿಂತು ಆಗ್ಯದ, ರಗಡಾಗ್ಯದ, ಸಾಕಪ್ಪ ನನ್ನ ಮಗನ ಮಾಡೋದು ಒತ್ತಡ ಮಾಡ್ತಾ ಇದ್ದಾರೆ. ಹೀಗಾಗಿ ಇವತ್ತು ಡಿ ಕೆ ಶಿ ಅವ್ರ ಮುಂದಿರುವಂಥದ್ದು ಅನೇಕ ಸವಾಲುಗಳಿದ್ದಾವೆ. ಅದಕ್ಕಾಗಿ ಈ ಮುಖ್ಯವಾಗಿ ಈ 5 ಜನರು, 7 ಜನ ಇದ್ದಾರೆ ಮತ್ತು ಬೇರೆ, ಈ 5 ಜನರಲ್ಲೇ ಇಬ್ಬರಿಗೆ ಅವಕಾಶ ಕೊಡುವಂಥ ನಿರ್ಧಾರ ಮಾಡಿದ್ದಾರೆ. ಆಲ್ರೆಡಿ ಸೌದಿ ಅವ್ರದ್ದು ಗ್ಯಾರಂಟಿ ಅನ್ನುವಂಥ ಮಾತದ. ಯಾಕಂದರೆ ಡಿ ಕೆ ಶಿ ಅವರು ಚಿಂತಿರೋದು 2028 ಈಗಿಂದಲ್ಲ, ಈಗಿಂದ ಗೆದ್ದರು ಅವರು. ಸಿದ್ದರಾಮಯ್ಯ ಬದಿಗೆ ಸರಿಸುವಲ್ಲೇ, ಸತೀಶ್ ಅವ್ರನ್ನ ಸೈಡ್ ಮಾಡುವಲ್ಲೇ ಅವರು ಯಶಸ್ವಿಯಾಗಿದ್ದಾರೆ. ಈಗ ಇನ್ನು 2028 ಹಿಡ್ಕೋಬೇಕದನ್ನು, ಇನ್ನು ಬಿಡುವಾಗಿಲ್ಲ. ಯಾಕಂದ್ರೆ 2028 ಮುಖ್ಯವಾಗಿ ದಲಿತ ಕಾರ್ಡ್ ಆಡೋ ಸಾಧ್ಯತೆಗಳು ಭಾಳ ಇದ್ದಾವೆ. ಪರಮೇಶ್ವರ್ ಅವರಾಗಿರ್ಬೋದು, ಪ್ರಿಯಾಂಕಾ ಖರ್ಗೆ ಅವರಾಗಿರ್ಬೋದು. ಪ್ರಿಯಾಂಕಾ ಖರ್ಗೆ ಅವ್ರನ್ನ ಸುಲಭವಾಗಿ ತಿಳ್ಕೊಳ್ಳೋಕೆ ಸಾಧ್ಯ ಇಲ್ಲ. ಯಾಕಂದರೆ ಇವತ್ತು ಅವರು ಅಟ್ಯಾಕ್ ಮಾಡೋದು ನೋಡಿದ್ರೆ RSS ಮೇಲೆ, ಇದ್ರ ಮೇಲೆ ಮಾಡೋದೊಂದು ನಾಯಕತ್ವ ತೋರಿಸೋಂಥ ಕೆಲಸ ನೋಡಿದ್ರೆ ಒಳಗೆ ಡಿ ಕೆ ಶಿ ಅವ್ರಿಗೆ ಭಯ ಅದ. ಕೃಷ್ಣ ಬೈರೇಗೌಡಗಿಂತಲೂ ಹೆಚ್ಚಿಗೆ ಅಪಾಯಕಾರಿ ಯಾರಪ್ಪ ಅಂತಂದ್ರೆ ಪ್ರಿಯಾಂಕಾ ಖರ್ಗೆ. ಯಾಕಂದ್ರೆ ಅವರು ತಂದೆಯವರು AICC ಅಧ್ಯಕ್ಷರು, ಅತ್ಯಂತ ಆತ್ಮೀಯರು. ಇದಕ್ಕೆ ನಮ್ಮ ಏನಪ್ಪ ಕಿಚನ್ ಕ್ಯಾಬಿನೆಟ್ಗೆ ಅಥವಾ ಒಂದು ಹೈಕಮಾಂಡ್ಗೆ ಅಲ್ಲಿ ಇರೋದ್ರಿಂದ ಇವ್ರಿಗೂ ಅವಕಾಶಗಳಿದ್ದಾವೆ. ಇವರಿಬ್ಬರಲ್ಲಿ ಯಾರಾದರೂ ಒಂದು ಪರಮೇಶ್ವರ್ ಅವರು, ಎರಡನೇದು ಖರ್ಗೆ ಅವರು, ಇವ್ರು 4 ಕಾಂಬಿನೇಷನ್ ಮಾಡ್ಬೋದು. ಇದೇ ಕೆಲಸಕ್ಕೆ ಈಗಾಗಲೇ ಈ ದಿಶೆಯಲ್ಲೇ ನಮ್ಮ ಸತೀಶ್ ಅವ್ರ ಪ್ರಯತ್ನ ಇತ್ತು. ಆದರೆ ಇತ್ತೀಚೆಗೆ ಸಿದ್ದರಾಮಯ್ಯ ಜೊತೆಗಿನ ಸಂಬಂಧದಿಂದಾಗೆ ಮುಖ್ಯಮಂತ್ರಿ ಆಗೋದು ಸುಲಭವನ. ಇವ್ರಿಗೆ ಸಪೋರ್ಟ್ ಮಾಡೋರು ಯಾರಿದ್ದಾರೆ, ಒಬ್ಬ ಗಾಡ್ ಫಾದರ್ ಬೇಕಾಗ್ತಾರೆ. ಆ ಗಾಡ್ ಫಾದರ್ ಇವತ್ತು ಸತೀಶ್ ಅವರಿಂದ ಯಾರಿದಾರ ಅನ್ನೋ ಪ್ರಶ್ನೆ. ಅವರೇ ಗಾಡ್ ಫಾದರ, ಯಾಕೆ ಹಿಂದಂತ ಹೇಳ್ಕೊಳ್ಳೋಂಥ ಗಾಡ್ ಫಾದರ್ಗಳಿಲ್ಲ. ಇಲ್ಲಿವರೆಗೆ ಇದ್ದರು ಸಿದ್ದರಾಮಯ್ಯನವರು. ಇನ್ನೇನು ಸಿದ್ದರಾಮಯ್ಯನೇ ಇವ್ರಿಗೇನು ಸಪೋರ್ಟ್ ಮಾಡಿದ್ರೆ ಮಾಡ್ಬೋದು. ಮತ್ತು KN ರಾಜನ್ ಅವರು ಆ ದೊಡ್ಡ ಪ್ರಮಾಣದ ಗಾಡ್ ಫಾದರ್ ಅಲ್ಲ. ಈ ನೆಲಗಟ್ಟಿನಲ್ಲಿಲ್ಲ, ಈ ಯಾರನ್ನು ತೊಗೊಳ್ಬೋದು ಡಿ ಕೆ ಶಿ ಅವರು ಅಂತ. ಲಕ್ಷ್ಮಣ ಸವದಿ ಅವರಂತೂ ಹೇಳಿ ನಿಮಗೆ. ಬಟ್ ಅಶೋಕ್ ಪಟ್ಟಣ ಅಥವಾ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್, ಇನ್ನೇನು ಮಾಂತೇಶ್ ಕೌಜಲ್ಯವರಿಗೆ ಆಯ್ತು, ಗಣೇಶ್ ಹುಕ್ಕೇರಿ ಅವರಿಗೆ ಆಯ್ತು, ಏನಾದರೂ ಕೊಡ್ಬೋದು ಅವ್ರಿಗೆ. ಒಂದಿಷ್ಟೇನೋ ಈ ಕ್ಯಾಬಿನೆಟ್ ಲೆವೆಲ್ದು ಒಂದಿಷ್ಟು ಬುಡದ ಮಂಡಳಿಗಳಿದ್ದಾವೆ ಮತ್ತು ಕೊಡ್ಬೋದು. ಆದರೆ ಮಿನಿಸ್ಟರ್ ಮಾಡಿದವರು ಅನ್ನೋದು ಸ್ವಲ್ಪ ದೂರದ ಊಹೆ ಆಗ್ತದೆ. ಏನೋ ಆಗಲಿ, ಪೈಪೋಟಿ ಮಾತ್ರ ಬೆಳವಣಿಗೆ ಅದು ಜೋರದ, ಯಾರಾಗ್ಬೋದು ಅನ್ನೋದು ಅದ. ಮತ್ತು ಇದರಲ್ಲೇ ಸೌದಿ ಅವರಿಗೆ ಲಕ್ಷ್ಮಣ ಸವದಿ ಟಿಕೆಟ್ ತೆಪ್ಪರೆ ಅದು ಪವಾಡ, ಅದರಲ್ಲಿ ಎರಡು ಮಾತೇ ಇಲ್ಲ. ಯಾಕಂದ್ರೆ ತಪ್ಪುವುದಿಲ್ಲ ಅನ್ನೋದು ಎಲ್ಲರ ಮಾತಾಗ್ಯದ. ಜೊತೆಗೆ ಡಿ ಕೆ ಶಿ ಅವರು ಮತ್ತು ಜೊತೆಗೆ ನಮ್ಮ ಈ
ಸೌದಿ ಅವ್ರ ಬಾಡಿ ಲ್ಯಾಂಗ್ವೇಜ್ ನೋಡಿದ್ರೆ ಮೋಸ್ಟ್ಲಿ ಅವ್ರಿಗೆ ಫಿಕ್ಸ್ ಆಗಿದೆ ಅಂತ ಅನ್ನಿಸ್ತದೆ. ಇನ್ನೇನೋ ಗೊತ್ತಿಲ್ಲ, ತೆರೆ ಮೇಲೆ ಏನು ನಡೀತಾ ಇದೆ ಗೊತ್ತಿಲ್ಲ. ಏನಾದರೂ ನಡೀಲಿ, ಸುಸೂತ್ರವಾಗಿ ಬಗೆಯಿರಲಿ, ಜಿಲ್ಲೆಯ ಪ್ರಗತಿ ಆಗಲಿ ಅನ್ನೋದಷ್ಟ ನಮ್ಮ ಈ ಒಂದು ವಿಡಿಯೋ ಮಾಡೋದ್ರ ಉದ್ದೇಶ. ಏನಾಗ್ತದಾಗಲ್ಲ, ಜಿಲ್ಲೆಗೆ ಒಳ್ಳೇದಾಗಲಿ ಅಂತ ಬಯಸ್ತಾ, ಇದ್ರ ಮೇಲೆ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಸಂತಕಾಗಿ ವಂದನೆಗಳು. ಆತ್ಮೀಯ ಸಾರ್ವಜನಿಕರಲ್ಲಿ H16 ಅರ್ಥಾತ್ ಸೀತಾರಾಮದಿಂದ ಒಂದು ಮನವಿ. ಈ ಸಂಸ್ಥೆ ಭ್ರಷ್ಟಾಚಾರ, ಅನ್ಯಾಯ, ಅತ್ಯಾಚಾರಗಳಿಂದ ನೊಂದವರ ವೇದಿಕೆ. ಅನ್ಯಾಯಕೋರರ, ಭೂಗಳ್ಳರ, ನಶಾ ಸಾರಾಯಿ ಮಾಫಿಯಾಗಳ ವಿರುದ್ಧದ ಧ್ವನಿ. ರೈತರ, ಕೂಲಿಕಾರ, ಕಾರ್ಮಿಕರ, ಬಿದ್ದ ಸಮುದಾಯ ಜನರ ಧ್ವನಿ. ಬೆಂಬಲವಾಗಿ ನಿಂತು ತನುಮನ ಧನದ ಸಹಾಯಕ್ಕೆ ಸಾರ್ವಜನಿಕರಲ್ಲಿ ಕೋರಿಕೆ. ದಾನದ ಸಹಾಯ ನೀಡಿ ಸ್ವಾತಂತ್ರ್ಯ ಪತ್ರಿಕೋದ್ಯಮ ಉಳಿಸಿ ಬೆಳೆಸಿ. ವಂದನೆಗಳು. ತಮ್ಮನ್ನೇ ನಂಬಿರುವ ಮಲ್ಲಪ್ಪ ಇ ಜೋತಾವರ್. ಈ ಕೆಳಗಿನ QR ಸ್ಕ್ಯಾನ್ ಮಾಡಿ ಅಥವಾ ಈ ನಂಬರ್ ಅಂದರೆ 7411402405ಗೆ ಇಲ್ಲ 9686864852ಗೆ ನೀವು ಫೋನ್ಪೇ ಮಾಡಿ, ಪೇಟಿಎಮ್ ಮಾಡಿ ಅಥವಾ ಇನ್ನಾವುದೇ ಮಾಧ್ಯಮದಿಂದ ಗೂಗಲ್ ಮೂಲಕ ಸಹಾಯ ಮಾಡಿ ಈ ಪ್ರಾಮಾಣಿಕ ಪತ್ರಿಕೋದ್ಯಮವನ್ನು ಉಳಿಸಿ ಅಂತ ಮತ್ತೊಮ್ಮೆ ಮನವಿ. ವಂದನೆಗಳು.